ನಮಸ್ಕಾರ. ನಾನು ಶುಭಾ. ನಾವು ಹಬ್ಬಗಳಿಗೆ ಹೂ ತರ್ತೀವಿ, ರೇಟ್ ಜಾಸ್ತಿ ಇರುತ್ತಲ್ವಾ, ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲೇ ತಂದಿರ್ತೀವಿ. ಆದರೆ ದೇವ್ರ ಫೋಟೋಸ್ ಜಾಸ್ತಿ ಇದ್ದಾಗ ನಮಗೆ ದಪ್ಪದಾಗ ಹಾರ ಕಟ್ಟರೆ ಹೂ ಸಾಕಾಗಲ್ಲ. ನೀವು ನಾನು ಹೇಳ್ಕೊಟ್ಟಂಗೆ ಮಾಡಿದ್ದೀರಂತಂದರೆ ನಿಮಗೆ ಕಮ್ಮಿ ಹೂವಲ್ಲೇ ಜಾಸ್ತಿ ಫೋಟೋಸ್ಗೆ ಹಾರ ಕಟ್ಕೋಬೋದು. ನೋಡಿ, ಈ ಥರ ತಟ್ಟೆನೋ ಏನಾದರೂ ತಗೋಬಿಟ್ಟು ಒಂದು 2 ಸುತ್ತು ಬಿಡಿ. ಸುತ್ತು ಲಾಸ್ಟಲ್ಲಿ ಗಂಟು ಹಾಕ್ಕೋಬೇಕು. ಟೈಟಾಗಿ ಗಂಟು ಹಾಕ್ಬಿಟ್ಟು ಮತ್ತು ಒಂದಷ್ಟು ಉದ್ದ ದಾರ ಬಿಡಿ. ಸ್ವಲ್ಪ ಜಾಸ್ತಿನೇ ಉದ್ದ ಬಿಡಿ, ಜಾಸ್ತಿ ಚಿಕ್ಕದಾಗೇನು ಬಿಡಕ್ಕೆ ಹೋಗ್ಬಿಡಿ. ಒಂದಷ್ಟು ಉದ್ದ ದಾರ ಬಿಟ್ಬಿಟ್ಟು ಕಟ್ ಮಾಡ್ಕೊಬಿಡಿ. ಕಟ್ ಮಾಡಿಬಿಟ್ಟು ಒಂದೊಂದೇ ಹೂ ಇಡಬೇಕು ಮಧ್ಯದಲ್ಲಿ. ಇಟ್ಬಿಟ್ಟು ಈ ದಾರನೂ ಒಳಗಡೆಯಿಂದ ತಗೋಬೇಕು. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಈ ಥರ ಮಾಡ್ತಾ ಇದ್ದರೆ ಒಂದೊಳ್ಳೆ ಚಿಕ್ಕದಾಗಿ ಹಾರ, ತುಂಬ ಚೆನ್ನಾಗಿರೋ ಹಾರ ರೆಡಿ ಆಗುತ್ತೆ. ಈ ನಿಮಗೆ ಚಿಕ್ಕದಾಗಿದ್ದರೆ ಫೋಟೋ ಸ್ವಲ್ಪ ಚಿಕ್ಕದಾಗಿ ಹಾರ ಕಟ್ಕೋಬೋದು. ಇಲ್ಲ ನಮ್ಮದು ದೇವ್ರ ಫೋಟೋ ದೊಡ್ಡದಾಗಿದ್ದರೆ ಸ್ವಲ್ಪ ದೊಡ್ಡದಾಗಿ ನೀವು ಹಾರ ಕಟ್ಕೊಳ್ಳಿ. ನೋಡಿ, ಎಲ್ಲ ಹೂವು ಈ ಥರ ಪೋಣಿಸ್ಕೊಂಡು ಬಂದು ಲಾಸ್ಟಲ್ಲಿ ಕಟ್ ಮಾಡಿಬಿಡಿ. ಗಂಟು ಹಾಕ್ಕೋಬೇಕಂದ್ರೆ ಲಾಸ್ಟಲ್ಲಿ ಗಂಟು ಹಾಕ್ಬಿಟ್ಟು ಕಟ್ ಮಾಡಿಬಿಟ್ಟಿದ್ದೀನಿ. ಮತ್ತು ಕೆಳಗಡೆ ಒಂದು ಹೂವು ನೀವು ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಸೂಜಿಗೆ ದಾರ ಹಾಕ್ಕೊಂಡಿದ್ದೆ. ಕೆಳಗಡೆ ಸೂಜಿಯಿಂದ ದಾರನೂ ತಗೋಬಿಟ್ಟು ಇನ್ನೊಂದು ಮೇಲೆ ಹೂ ಇತ್ತಲ್ಲ ಅದರೊಳಗಡೆಯಿಂದ ತಗೊಂಡು ಹಿಂದ್ಗಡೆ ಗಂಟು ಹಾಕ್ಬಿಡಿ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಕುಂಕುಮ ತಗೊಂಡು ಮಧ್ಯದಲ್ಲಿ ಹೂಗೆ ಇಡಬೇಕು. ಗಂಟು ಹಾಕಿದ್ಮೇಲೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಕಮ್ಮಿ ಹೂ ಇದ್ದಾಗ ಸೇವಂತಿ ಹೂ ಈ ಥರ ಮಾಡ್ಕೊಳ್ಳಿ. ಹಾರಗಳು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. 2 ಗುಲಾಬಿ ಹೂ ತಗೊಂಡು ನಮಗೆ ಪೆಟಲ್ಸ್ ಮಾತ್ರ ಬೇಕು. ಪೆಟಲ್ಸ್ನು ಬಿಡಿಸ್ಕೊಬಿಡಿ. ಮತ್ತು ಗುಂಡ್ಮಲ್ಗೆ, ಸಣ್ಣ ಮಲ್ಗೆ, ಕಾಕಡ ಯಾವುದಾದ್ರೂ ತಗೋಬೋದು ನೀವು. ಹುಲ್ಲನ್ಗೆ ದಾರಾಗೆ ನಾನು ಸೂಜಿ ಹಾಕ್ಕೊಂಡಿದ್ದೀನಿ. ಲಾಸ್ಟ್ ಎಡ್ಜಸ್ಗೆ ನೋಡಿ ಈ ಥರ ಒಂದು ಅಷ್ಟುದ್ದ ಗುಲಾಬಿದೆ ಕಡ್ಡಿ ಕಟ್ ಮಾಡಿಕೊಂಡು ಗಂಟು ಹಾಕ್ಕೊತಾ ಇದ್ದೀನಿ. ನೀವು ಲಾಸ್ಟ್ ಎಡ್ಜಸ್ಗೆ ಈ ಥರ ಗಂಟು ಹಾಕ್ಕೋಬೇಕು. ಆಲೂಗಡ್ಡೆಗೆ ಸೂಜಿ ಚುಚ್ಚಿಬಿಡಿ. ಈ ಥರ ಚುಚ್ಚಿಬಿಟ್ಟು ನಾವು ಪೋಣಿಸ್ಕೊಂಬಂದರೆ ತುಂಬ ಚೆನ್ನಾಗಿ ಬೇಗ ಆಗುತ್ತೆ. ಒಂದು 2 ಕಾಕಡ ಮತ್ತು ರೋಸ್ ಪೆಟಲ್ಸು ಸುತ್ತಬಿಟ್ಟು ಸ್ವಲ್ಪ ಮುಂದೆ ಭಾಗ ಕಟ್ ಮಾಡ್ಕೊಬಿಡಿ. ಕಟ್ ಮಾಡಿಕೊಂಡು ಅವು 2 ಕಾಕಡ ಆದರೆ 2 ಗುಲಾಬಿ ಪೆಟಲ್ಸ್ನು ನೀವು ಪೋಣಿಸ್ಕೊಂಡು ಬರ್ತಾ ಇರಬೇಕು. ನೋಡಿ, ಸೇಮ್ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಹಿಂಗೆ 2 ಕಾಕಡ ಸೇಮ್ ಒಂಥರ ಈಕ್ವಲ್ ಆಗೇ ಇರಬೇಕು. ನೋಡಿ, 2 ಕಾಕಡ ಸಮವಾಗಿದೆಯಲ್ಲ, ರೋಸು ಅಷ್ಟೇ ಸಮವಾಗಿ ಕಾಣಿಸ್ಬೇಕು. ಈ ಥರ ಪೋಣಿಸ್ಕೊಂಡು ಬರಬೇಕು. ನಾವು ಕಾಮನ್ನಾಗಿ ಒಂದೇ ಥರ ಪೋಣಿಸ್ತೀವಿ. ಅಂದರೆ ಈ ಗುಂಡ್ಮಲ್ಗೆ ಇದ್ದರೆ ಬರೀ ಗುಂಡ್ಮಲ್ಗೆ ಪೋಣಿಸ್ಬಿಡ್ತೀವಿ, ಸಣ್ಣ ಮಲ್ಗೆನೂ ಅಷ್ಟೇ. ಆದರೆ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಈ ಫಂಕ್ಷನ್ಸ್ ವೇರ್ಗೆಲ್ಲ ನಾವು ಸ್ಯಾರಿ ಸುಟ್ಟಿದಾಗ ಗಂಟು ಹಾಕ್ಕೊತೀವಲ್ಲ, ಗಂಟಿಗೆಲ್ಲ ಸುತ್ತಕೊಂಡ್ರೆ ಒಂಥರ ಡಿಫ್ರೆಂಟಾಗಿ ಅನಿಸುತ್ತೆ. ಮತ್ತು ಹಬ್ಬಗಳ ಟೈಮಲ್ಲಿ ಅಷ್ಟೇ ಈ ಕಳಶಕ್ಕೆಲ್ಲ ಇಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ. ತುಂಬಾ ಸುಲಭ, ಏನು ಕಷ್ಟ ಆಗಲ್ಲ. ನನಗೆ ವಿಡಿಯೋದಲ್ಲಿ ಸ್ವಲ್ಪ ಲೇಟ್ ಆಗ್ತಾಯಿದೆ, ಯಾಕಂದರೆ ನಿಮ್ಗೆ ತೋರಿಸ್ಕೊಡ್ಬೇಕಂತ ಸ್ವಲ್ಪ ಲೇಟ್ ಆಗ್ಬೋದು. ಆದರೆ ನೀವು ಮಾಡೋವಾಗ ಬೇಗನೆ ಆಗುತ್ತೆ. ಅದರಲ್ಲಿ ಒಬ್ರು ಯಾರನ್ನ ನಮಗೆ ಸುತ್ತು ಕೊಡ್ತಾ ಇದ್ದರೆ ಬೇಗನೆ ನಾವು ಪೋಣಿಸ್ಕೊಂಡು ಹೊರಟೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಬೇಕಂದರೆ ಸೇಮ್ ಹಿಂಗೆ ಪೋಣಿಸ್ಕೊಂಡು ಬಂದು ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಇವಾಗ ಲಾಸ್ಟ್ ಎಡ್ಜಸ್ಗೆ ಈ ಥರ ಎಳೆದ್ಬಿಡಿ. ಕೈಯಲ್ಲಿ ಎಳೆದ್ಬಿಟ್ಟು ಎಲ್ಲನೂ ಸೇಮ್ ಇದೇ ಥರನೇ ನಾನು ಪೋಣಿಸ್ಕೊಂಡು ಬಂದು ಲಾಸ್ಟಿಗೆ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ. ನಾನು ಒಂದಷ್ಟುದ್ದ ಪೋಣಿಸಿದ್ದೀನಿ. ಇವಾಗ ಲಾಸ್ಟ್ಗೆ ಒಂದಷ್ಟುದ್ದ ಕಡ್ಡಿನೂ ಗಂಟು ಹಾಕ್ಕೋಬೇಕು. ಟೈಟಾಗಿ ಹಿಂಗೆ ಎಳೆದ್ಬಿಟ್ಟು ಗಂಟು ಹಾಕ್ಬಿಡಿ. ಮತ್ತು ಎಕ್ಸ್ಟ್ರಾ ದಾರ ಕಟ್ ಮಾಡಿಬಿಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದಂತೂ ಮರಿಬೇಡಿ. ಒಂದು ದೊಡ್ಡ ತಟ್ಟೆ ತಗೊಂಡಿದ್ದೀನಿ, ಸ್ಟೀಲ್ದು. ನೀವು ಅಷ್ಟೇ ಒಂದು ದೊಡ್ಡ ತಟ್ಟೆ ತಗೊಬಿಟ್ಟು ದಾರ ಸ್ವಲ್ಪ ದಪ್ಪ ಇರೋ ದಾರ ತಗೊಂಡು ಒಂದು 2 ಸುತ್ತಬಿಡಿ. ಸೇಮ್ ವಿಡಿಯೋದಲ್ಲಿ ತೋರಿಸ್ಕೊಂಡಾಗೆ ಸುತ್ತಬಿಟ್ಟು ಲಾಸ್ಟ್ ಎಡ್ಜಸ್ಗೆ ಗಂಟು ಹಾಕ್ಕೋಬೇಕು. ಒಂದಷ್ಟುದ್ದ ದಾರಾನೂ ಬಿಟ್ಟಿದ್ದೀನಿ. ನೋಡಿ, ಇದು ಗುಂಡು ಮಲ್ಲಿಗೆ, ಸಣ್ಣ ಮಲ್ಲಿಗೆ, ನಾನು ಕಾಕಡದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಯಾವುದನ್ನು ತಗೋಬೋದು. ದಾರನ ನೋಡಿ ಆ ಕಡೆಗೆ ಹಾಕ್ಬಿಟ್ಟು ಕೆಳಗಡೆಯಿಂದ ಈ ಥರ ಎಳಿಬೇಕಷ್ಟೆ. ನೀವು ಯಾರಿಗೆ ನಮಗೆ ಹೂ ಕಟ್ಟೋದೇ ಬರಲ್ಲ, ಒಬ್ಬೊಬ್ರು ಕಾಮೆಂಟ್ ಹಾಕಿದ್ರಿ, ಅಕ್ಕ ನಮಗೆ ತುಂಬ ಸುಲಭವಾಗಿ ತೋರಿಸ್ಕೊಡಿ ಅಂತ. ಇದು ತುಂಬಾ ಸುಲಭ. ನೋಡಿ, 2 ಹೂ ಇಟ್ಬಿಟ್ಟು ಈ ದಾರನೆತ್ತ ಆ ಕಡೆಗೆ ಹಾಕಿ ಕೆಳಗಡೆಯಿಂದ ಹಿಂಗೆ ಎಳ್ಕೊಂಡು ಬಂದರೆ ತುಂಬ ತಿಕ್ಕಾಗೂ ಚೆನ್ನಾಗೂ ಕಾಣಿಸುತ್ತೆ. ನಮಗೆ ಹೂ ಕಟ್ಟೋದೇ ಬರಲ್ಲ ಅನ್ನೋರು ಕೂಡ ಇದನ್ನು ನೀವು ಟ್ರೈ ಮಾಡ್ಬೋದು. ಅಷ್ಟೊಂದು ಸುಲಭ. ಅದರಲ್ಲಿ ನಾವು ಹೂ ಕಟ್ಟಿರೋದು ತಗೊಂಡ್ರೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತಲ್ಲ. ಬಿಡಿ ಹೂ ತಗೊಂಡ್ರೆ ನಾವು ಜಾಸ್ತಿ, ನೋಡಿ ನಾನು ಒಂದು 100 ಗ್ರಾಮ್ ತಗೊಂಡೆ, ಒಂದು 60 ರೂಪಾಯಿ ಕೊಟ್ಟು. ಎಷ್ಟು ಹೂ ಲಾಸ್ಟಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಡಿಫ್ರೆಂಟಾಗಿ 3 ಥರ ಕಟ್ಟಿ ನಾನು ನಿಮಗೆ ತೋರಿಸ್ತೀನಿ. 60 ರೂಪಾಯಲ್ಲಿ ಅಷ್ಟೊಂದು ಹೂವು ಆಗುತ್ತೆ. ಅದೇ ಕಟ್ಟಿರೋ ಹೂ ತಗೊಂಡ್ರೆ ನಮಗೆ ರೇಟ್ ಕೂಡ ಜಾಸ್ತಿ ಆಗುತ್ತಲ್ಲ ಹಬ್ಬಗಳ ಟೈಮಲ್ಲಿ. ನೀವು ಬಿಡಿ ಹೂ ತಗೊಂಡು ಈ ಥರ ಕಟ್ಕೋಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ. ಲಾಸ್ಟ್ ಎಡ್ಜಸ್ ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ದಾರನ ಕಟ್ ಮಾಡಿಬಿಟ್ಟಿದ್ದೀನಿ. ಈ ಟಿಪ್ಸ್ ಅಂತೂ ಬಿಗಿನರ್ಸ್ಗೆ, ದಿನಾ ಹೂ ಕಟ್ಟೋರಿಗೆ ಇದು ರೂಢಿ ಆಗಿರುತ್ತೆ. ಬಿಗಿನರ್ಸು ನನಗೆ ಕಮೆಂಟ್ ಹಾಕಿದ್ರಿ, ಪ್ಲೀಸ್ ಅಕ್ಕ ಹೂ ಕಟ್ಟೋದು ತೋರಿಸಿ ಅಂತ. ನೋಡಿ, 2 ಮಗ್ಗಿಡಬೇಕು. ಕೆಳಗಡೆಯಿಂದ ದಾರನೂ ಥರ ತಿರುಗಿಸಿ
ಮತ್ತು ಗಂಟು ಹಾಕಬೇಕು. ಬೆರಳಲ್ಲಿ ನಾನು ಹೆಂಗೆ ಹಿಡ್ಕೊಂಡಿದ್ದೀನೋ ಸೇಮ್ ಹಂಗೆ. ನಿಮಗೆ 1-2 ಸತಿ ತಪ್ಪಾಗ್ಬೋದು, ಆದರೆ ಮತ್ತೆ 3ನೇ ಸತಿಗೆ ನೀವೇ ಕರೆಕ್ಟಾಗಿ ಕಟ್ಬಿಡ್ತೀರಿ. ಜಾಸ್ತಿ ಜೋರಾಗಿ ಪ್ರೆಸ್ ಮಾಡಿ ಹಿಡ್ಕೋಬಾರ್ದು, ಸ್ವಲ್ಪ ನಿಧಾನವಾಗಿ ಹಿಡ್ಕೊಂಡು ಈ ಥರ ತಿರುಗಿಸ್ಕೊಂಡು ಬರೋದಷ್ಟೇ. ಇದು ತುಂಬಾ ಸುಲಭ. ಅಂದರೆ ನೀವು ದಿನ ಹೂ ಕಟ್ತಾ ಇದ್ದರೆ ಇದು ಬೇಗ ಬರುತ್ತೆ. ನಾನು ಬಿಡಿ ಹೂವೇ ತಗೊಳ್ಳೋದು. ಸಂಜೆ ಟೈಮು ನಾನು ದೇವ್ರಿಗೆ ಬೇಕಲ್ವಾ, ಸಂಜೆ ಟೈಮ್ ನಾನು ದಿನ ಕಟ್ತಾ ಇರ್ತೀನಿ. ಅದರಿಂದ ನನಗೆ ಬೇಗ ಬೇಗ ರೂಢಿಯಾಗಿದೆ. ನೀವು ಅಷ್ಟೇ. ಇನ್ನು ಯಾರನ್ನ ಒಬ್ಬರಿದ್ದರೆ ನೋಡಿ 2 ಮಗ್ ಹಂಗೆ ಜೋಡಿಸಿದಾರಂದರೆ ಎತ್ಕೊಂಡು ಬೇಗ ಬೇಗ ನೀವು ಕಟ್ಬೋದು. ಇದು ತುಂಬಾ ಸುಲಭ. ಬೇಕಾದರೆ ಟ್ರೈ ಮಾಡಿ ನೋಡಿ. ಮತ್ತೆ ಬಂದೆ ನನಗೆ ಕಾಮೆಂಟ್ ಹಾಕಿ. ಬರಲ್ಲ ಅನ್ನೋರ್ಗೆ ಮಾತ್ರ ಈ ವಿಡಿಯೋ ನಾನು ಲಾಸ್ಟ್ ತೋರಿಸಿರೋದು, ಈ ಟಿಪ್ಸ್ ಮಾತ್ರ. ನೋಡಿ ಅಷ್ಟೊಂದು ಹೂವು ನಾನು ಹೇಳಿದ್ನಲ್ಲ, ನಾನು 100 ಗ್ರಾಮ್ ಹೂವು ತಗೊಂಡಿದ್ದೀನಿ ಅಂತ. ನಾನು 3 ಥರ ಕಟ್ಟಿದ್ದೀನಿ ನೋಡಿ. 100 ಗ್ರಾಮ್ 60 ರೂಪಾಯಿ ಕೊಟ್ಟು ತಗೊಂಡೆ. ಇಷ್ಟು ಹೂವು ನಾನು ಕಟ್ಟಿದ್ದೀನಿ. ನೀವು ಅಷ್ಟೇ ಕಟ್ಟಿರೋ ಹೂಗಿಂತ ಬಿಡಿ ಹೂವು ತಗೊಂಡು ನಿಮ್ಗೆ ಇಷ್ಟ ಬಂದಂಗೆ ಕಟ್ಟಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ. ಹಂಗೆ ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.